ಒಟ್ಟ ತಪ್ಪು ತಿಳ್ಕೊಳಂಗಿಲ್ಲ. ಅಕಸ್ಮಾತ್ ನೀವ್ ಏನಾರ ನನ್ನ ರೇಪ್ ಮಾಡಕ್ ಬಂದಿದ್ರ ನಾ ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡ್ರಣ್ಣ. ಏನು ಮಾಡ್ತಿದ್ದೆ? ಮ್ಯಾಲೆ ಬಿದ್ದ ಅದಕ್ಕೆ ಚಪಾತು ಮಾಡ್ತಿದ್ದೇನ? ಇಲ್ಲ, ವಿಡಿಯೋ ಮಾಡಿ ವಾಟ್ಸ್ಆಪ್ನಾಗ ಬಿಡ್ತಿದ್ದೆ. ಅಲ್ರಿ, ಖಂಡಿತವಾಗಿಯೂ ನಾ ಹಂಗ ಮಾಡ್ತಿದ್ದಿಲ್ಲ. ನಾ ಏನ್ ಮಾಡ್ತಿದ್ದೆ ಗೊತ್ತೇನ? ಸಿಂಪಲ್ ಆಗಿ ಎಲ್ಲರನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಿ ನಿಮ್ ಜೊತೆ ಕಬಡ್ಡಿ ಆಗಿ ನೈಸಾಗಿ 4 ಮಂದಿನ ಕರ್ಕೊಂಡ್ ಬಂದು ನಿಮ್ಮನ್ನ ಹೊಡಿಬಾರ ಜಾಗನಾಗ ಹೊಡೆದು ನಾವು 7 ಬಾರ್ ಜಾಗನಾಗ ಕುರು ಎಬ್ಬಿಸಿ ಬಿಡ್ತಿದ್ದೆ. ಎಂತದೈತ್ ನೋದದಿಕ್ಕೆ ಐಡಿಯಾ. ಹಗನಿಗಿತ್ತಿ ಹಬ್ಬ ಮಾಡಿದ ಮನಿ ಗಂಡು ಉಪವಾಸಿದ್ನಂತ ಹೆಣ್ಣಂತ ಚುಮ್ಮನ ಬಿತ್ತದ ನಾನು ಚೊನ್ನಕ್ಕ ಕೈ ಹಾಕತ್ ಬಂದಾಳ ಬುಬ್ಬುಣಿ ಹಳೆ ಬುಬ್ಬುಣಿ. ಯಾಕ್ರಿ ನಡು ರಸ್ತಾದಾಗ ನಿಂತು ನನಗ ಬುಬ್ಬುಣಿ ಹಳೆ ಬುಬ್ಬುಣಿ ಅನ್ನಾಗತ್ತಿರಲ್ಲ. ಅಲ್ರಿ ಸಾಹೇಬ್ರ, ಸರ್ಕಾರದವ್ರು ಸಂಬಳ ಕೊಟ್ಟು ಚಂದನಾಗಿ ಡ್ಯೂಟಿ ಮಾಡ್ರಪ್ಪ ಅಂತ ನಿಮ್ಮನ್ನ ಕೈ ಬಿಟ್ರ ನೀವು ನೋಡಿದ್ರ ನಮ್ಮಂತ ಹರಿಯಾದ ಹುಡುಗಿಯರನ್ನ ಲೈನ್ ಹೊಡ್ಕೊಂತ ತಿರುಗಾಡ್ತಿರಲ್ಲ. ನಾವೇನು ಹುಡುಗಿ ಅಂತ ನಿಮ್ಮನ್ನ ಬೆನ್ನತ್ತಿ ಬಂದಿಲ್ಲ. ಮತ್ತ ಹುಡುಗ ಅಂತ ಬೆನ್ ಹತ್ತಿದ್ರ ಏದೂ ಅಲ್ಲ. ಈ ನಿಮ್ಮ ಬಟ್ಟೆ ನೋಡಿ ಯಾಗೋ ಗಂಧ ಚತ್ತ ದಂಡಿ ಮುಂದಿರ್ಬೇಕಂತ ಬಂದಿದ್ದೆ. ಯಾಕ ವಿಧವಾ ವೇತನ ಕೊಡಿಸ್ಬೇಕಂತ ಮಾಡಿದ್ರೆ ದೇವದಾನಿಯಾಗಿಲ್ಲಪ್ಪ. ನೋವು ಅದಕ್ಕೆ ನೀವು ಬೋದನ್ ನೋಡಿ ಅಲ್ಲಿ ನಿಮ್ಮ ಚೈತಲ್ ನಿಂದಿಚ್ಚಿ ಬಂದಿದ್ದಲ್ಲ ಅಲ್ಲ, ಅದಕ್ಕೆ ನಿಮ್ಗೆ ಪೊಲೀಸ್ ಸ್ಟೇಷನ್ ನಡಿ, ಪೊಲೀಸ್ ಸ್ಟೇಷನ್ ನಡಿ. ಏನು ಬರೀ ಸೈಕಲ್ ನಿಂದ್ರಿಸಿ ಬಂದಿನಿ ಅಷ್ಟಕ್ಕ ಪೊಲೀಸ್ ಸ್ಟೇಷನ್ ನಡಿ ದಂಡ ಕಟ್ಟು ಹಂಗ ಹಿಂಗ ಅನ್ನಾಕತ್ತಿರಲ್ಲ. ಅಲ್ಲ, ನಾನು ಸೈಕಲ್ ನಿಂದ್ರಿಸೋ ಜಾಗನಾಗ ನೀವ್ ಯಾಕ ನ್ಯೂ ಪಾರ್ಕಿಂಗ್ ಅಂತೇಳಿ ಬೋರ್ಡ್ ಹಾಕ್ಬೇಕು ಮೊದಲು. ಅದನ್ನು ನಮಗ ಉಲ್ಟಾ ಕೊಚ್ಚಣ್ಣ. ಮತ್ತೇನ್ರಿ? ಅಲ್ರಿ, ಜಗದಾಗ ಎಂತೆಂತೋ ದರೋಡೆ ಮಾಡೋರು ಅದಾರ, ಸುಲಿಗೆ ಮಾಡೋರು ಅದಾರ, ರೇಪ್ ಮಾಡೋರು ಅದಾರ. ಅಂತವ್ರನ್ನೆಲ್ಲ ಬಿಡ್ತೀರಿ. ಬರೀ ನಮ್ಮಂತ ಅಮಾಯಕರು ಸ್ವಲ್ಪ ದಾರಿ ಮ್ಯಾಗ ಹೊಂಡ್ರು ಸಾಕು. ದಂಡ ಕರ್ತೀನಿ, ನಿನ್ ಹಂಗ ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ ಅಂತಿರಲ್ಲ. ಖಬರ್ದಾರ, ಇನ್ನೊಂದ್ಸಲ ದಂಡ ಗಿಂಡ ಅಂದ್ರೆ ನಿಮ್ಮ ಬಂಡೆಗೆ ಬಿಸ್ಕೈ ಬಿಡ್ತೀನಿ, 12 ಮಾಡ್ತೀನಿ. ಬಾಡ್ಯಾದಿ ಮತ್ ನೀನು ಅಲ್ಲ ಮಾಡೋದೆಲ್ಲ ಮಾಡಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೇನು? ಏನು ತಿಳ್ಕೊಂಡಿದ್ದಿ ಪೊಲೀಸದ ಅಂದದ? ದೇಶ ರಕ್ಷಣೆ ಮಾಡೋದು ಪೊಲೀಸದು. ಒಂದೇ ಒಂದು ಗಂಟೆ ಈ ಪೊಲೀಸ್ ಪವನ್ನ ಬಿತ್ತು ನೋದನ್ನ ಏನಾಗತ್ತ? ನಿಮಗೆಲ್ಲ ಹಾಡೋದು ಎಲ್ಲಾ ಪಿಳ್ಳಿ ಆಗತ್ತ. ಬದುಕು ರೋಜಿನ ಮೇಲೆ ರೇಪ್ ಆಗುತ್ತ, ಮತ್ತೆ ದದೋದೆ ಆಗತ್ತ, ಕಣ್ಣೆದುರಿಗೆ ಕೊಲೆ ಆಗತ್ತ. ಅವಾಗ ಏನು ಮಾಡ್ತಿದ್ದಿ? ಯಾರ ಮುಂದೆ ಹೇಳ್ತಿದ್ದಿ? ಹೋಗ್ಲಿ, ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ. ಹೇಳು. ಮೊದಲ ನಿಮ್ಮಪ್ಪ ಎಣ್ಣೆ ಒದಿತಾನ, ಮಗಲ ಚೀಲ ಹಾಲಾಯ್ತಲ್ಲ ಅಂತ ಇನ್ನೊಂದೆರಡು ಬಾತಿ ಹೆಚ್ಚಿಗೆ ಕುಡಿದು ಕಂದವ್ರ ಮುಂದ ನನ್ನ ಮಗನ ಚೀಲ ಹಾಳಾಗಿ ಹೋಗ್ತಾನ ವೈಕು ಅಂತ ತಿರುಗುತ್ತಾನ. ಅವಾಗ ನಿನ್ನ ಯಾವುದು ಮದುವೆ ಆಗ್ತದೋ ನಾನು ನೋಡ್ತೀನಿ. ಯಾಕೆ ಮಾಡ್ಕೊಳಂಗಿಲ್ಲ? ನನಗೇನು ಅಂದ ಇಲ್ಲ, ಚಂದ ಇಲ್ಲ, ಏನು ಕುರುಡ್ಯೋ ಏನು ಕುಂಟ್ಯೋ? ಯಾಕೆ ನೀ 200 ರೂಪಾಯಿ ತಗದ್ ಮಂದಿ ಮದ್ದಿ ಮಾಡ್ಕೊಳ. ಎಷ್ಟು ಚಂದ ಕೈ ಎತ್ತಾಗತ್ತೀವ ಕಾಕ, ವಯಸ್ಸರ ವಯಸ್ಸ ನೀನು. ನಮ್ಮ ಅಪ್ಪಿ ತಂದಿದ್ದೀನಿ. ಅಲ್ಲ, ಯಾರು ಮಾಡ್ಕೊಳ್ಳೋದಿಲ್ಲ? ಯಾವ್ದಾರ ಸಂಬಂಧ ಮಾಡ್ಕೊಳಂಗಿಲ್ಲ. ಯಾಕಂದ್ರ ನಿಮ್ ಚೀಲ ಕೆಟ್ಟ ಗಬ್ಬನ್ನ ಆಗ್ತಿರ್ತದ. ಅದಕ್ಕ ಇದು ನನ್ನ ಮೊದಲ ತಿಳಿದಿಲ್ಲ ಬಿಡ್ರಿ. ಹಿಂಗಂತ ಬಾಲು ತದ ಮಾಡಿದೆ. ಮೊದಲ ತಿಳ್ಕೊಂಡಿದ್ದೆ ಅಂದ್ರ ಇಷ್ಟೊತ್ತಿಗೆ 3 ಮಕ್ಕಳು ತಾಯಿ ಆಗ್ತಿದ್ದೆ. ಒಬ್ಬ ಮುಂದೆ ಕುಂತು ಪದ ಆಗ್ತದ, ಒಬ್ಬ ಜೊತೆಗೆ ಬಾಸ್ತಿದ್ದ. ಅಲ್ಲಿ ನಮ್ಗ ಎಣ್ಣ ಅತ್ನಂಗ ತಬಲ ಬಾಸ್ತಿದ್ದ. ನಾವಿಬ್ಬರು ಇಲ್ಲಿ ಪಾಕ್ ಮಾಡ್ತಿದ್ವಿ. ಬೂದಾಟ ಬಾದೆ ಈಗ ಏನ್ ತಪ್ಪಾಗತ್ತೆ? ನಡಿಯತ್ಲ ಎಲ್ಲಿಗೆ? ಈ ದಾಟಿ ಮೇಲೆ ಅದು ಬರೀ ಮದುವೆ ಮಾಡ್ಕೋದಲ್ಲ, ಕಡೆ ಮದುವೆ ಮಾಡ್ಕೊಂಡು ಆಮೇಲೆ ಮಾಡೋದು. ಏನಂದಿ? ಇನ್ನೊಂದು ಕೇಳಿಸ್ಲಿಲ್ಲ ನನಗ. ಅದು ಮದುವೆ ಮಾಡ್ಕೋದಲ್ಲ, ಕಡೆ ಮದುವೆ ಮಾಡ್ಕೊಂಡು ಆಮೇಲೆ ಮಾಡೋದು. ಏನು ಕಾಲ ಮಿಂಚಿನ
ಅದು ಅಷ್ಟು ಚುಲುಗಾಗಿ ಆಗೋದಲ್ಲ ಅದು. ಮತ್ತೆಲ್ಲ ಆಗೋದು? ಅದಕ್ಕೆ ನಮ್ಮ ಹಿರಿಯದು ಬರಬೇಕು, ನಿಮ್ ಹಿರಿಯದು ಬರಬೇಕು, ಮೇಲಾಗಿ ಊದಿ ಹಿರಿಯದು ಬರಬೇಕು. ಇಷ್ಟೆಲ್ಲ ಮಂದಿ ನಮ್ಮನ್ನ ಹಿರಿಯಾಕ ಬರ್ತಾರ. ಹಿರಿಯದಂದದ ತಪ್ಪು ತಿಳ್ಕೊಬೇಡ. ಹಿರಿಯದಂದದ ನಮ್ಮಪ್ಪಮ್ಮ ನಿಮ್ಮಪ್ಪಮ್ಮ, ಇನ್ನು ಊದಿ ಹಿರಿಯದಂದದ ಊದಿಗೆ ದೊಡ್ಡವುದು. ಅಲ್ಲ ಅಂದ್ರೆ ಇದು ಲೈಸೆನ್ಸ್ ಇರ್ಬೇಕು, ಹೌದಿಲ್ಲ? ನೀ ಬಾ ಶಾಣೆ ಅದಪ್ಪ, ನಿನ್ನ ಹುಡ್ಕಾಡಕತ್ತಿದ್ದೇನೆ ಇಷ್ಟೊತ್ತ. ಬಾ ನೋಡ, ಮದುವೆಯಾಗಿ ಬಾಳ್ವೆ ಮಾಡೋರು ನಾವ ಏನು, ನಾವು ನೋಡಿ ಹಿರಿಯಾಕ ಬರ್ತಾರಲ್ಲ ಅವ್ರು ಅದನ್ನ ಮೊದಲ ಕಷ್ಟ ಮಾಡಿ ಬಾಲ್ಯ ಮಾಡೋದು ನಾವ ಆದದ, ಅದಕ್ಕೆ ಲೈಸೆನ್ಸ್ ಕೊಡೋದು ಹೌದ. ಲೈಸೆನ್ಸ್ ಅಂದದ ಮಂಗಲ ಚೂತದ, ಅದನ್ನ ನಾನಿನ್ನ ಕೊದಲಿಗೆ ಕಟ್ಟಿದ ಮೇಲೆ ಚುಡುವಾಗುತ್ತ. ಗಂಧ ಏಂತೆ ಆತ. ಅಯ್ಯೋ, ಹಂಗಾದ್ರೆ ಈ ತಕ್ಷಣ ನಿಮ್ಮಪ್ಪನ ಹತ್ರ ಹೋಗಿ ನಮ್ಮ ಹತ್ರಕ್ಕೆ ಹೋಗಿ ಏನಿಲ್ಲ ಸಡನ್ಲಿ ನಿಮ್ಮಪ್ಪನ ಲೈಸೆನ್ಸ್ ತಕೊಂಡ್ಬಂದು ಸದ್ಯಕ್ಕೆ ಕಟ್ಟಬೇಕು. ನೀ ನನಗೆ ಅರ್ಜೆಂಟ್ ಆಗ್ತಾಳೆ. ಅಂದದ ಮೊದಲ ನೀನು ಗಂಧ ಏಂತೆ ಆತ ಆಗಿದ್ದೇನು? ಇದೇನು ಹೊಸ ಇವು ನಾವ್ನ ರಗಟ್ಟು ಸಲ ಆಟ ಆಡ್ಬಿಟ್ಟಿ ನೀವು. ನಾನು ಗಂಡ ಅಪ್ಪದ ಮಾತ್ಮ ಕಡಿಗೂ ನನ್ನ ಪಾಲಿಗೆ ಸೆಕೆಂಡ್ ಅಂದು ಹುಡುಗಿನ ಜೋರು ಮಾಡಿದೆಯಾ ತಂದೆ? ಅಲ್ಲ ನನ್ನ ಯಾಕೆ ಸೆಕೆಂಡ್ ನೀನು ಬರೀ ಸೆಕೆಂಡ್ ಅಂದಲ್ಲ, 4 ಮಂದಿ ಹಂಗಿಂದ ನೀನೊಬ್ಬ ಗಂಟೆ ಬಿದ್ದು ಬಾ. 5 ಮಂದಿ ಹಂಗಿಂದ 5 ಬಾರಿ ಹ್ಯಾಂಡ್ ಆಗಿ ಹೋಗಿ ಮಹನ್ಯನ. ನಾನು 4 ಮಂದಿ ಜೊತೆ ಆಟ ಆಡಿನಂತ ಅನ್ನಲ್ಲ, ಅದು ಈಗಲ್ಲ, ಸಣ್ಣ ಹಾಕಿದ್ನಲ್ಲ. ಯಾವ್ದಾದ ಎದಿ ಓದಿಸಿ ನಿದ್ದೆ ಮಾಡಕ್ಕೆ ನೀನು. ನಾನೇನು ಡಬಲ್ ಗುಂದಿಗೆ ಮನುಷ್ಯ ಅಂತ ಅದಕ್ಕೆ ಬಂದೆ. ನೋಡ್ರಿ, ನೀವೀಗ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ಒಟ್ಟನಾಗ ಲೈಸೆನ್ಸ್ ತಕೊಂಡ್ ಬಂದು ಹಂಗ ನಮ್ಮಪ್ಪನ ಒಪ್ಪಿಸಿ ನಿಮ್ಮಪ್ಪನ ಒಪ್ಪಿಸಿ ಸದ್ಯಕ್ಕೆ ನನ್ನ ತಾಳಿ ಕಟ್ಟಿ ಬಿಡ್ರಲ್ಲ. ಈ ದಾರಿ ಮೇಲೆ ದಾರಿ ಯಾವಾಗಾದ್ರೆ ಏನಾದ್ರಿ ಇಲ್ಲಿ ತಾಳಿ ಕಟ್ರಿ, ಹೋಟೆಲ್ಗೆ ಹೋಗಿ ನಾವ್ನ ಬೈಟು ಮೈಸೂರು ಪಾಕ ತಿಂದ ಹಂಗ ಫಸ್ಟ್ ನೈಟ್ ಮುಗಿಸ್ಕೊಂಡೇ ಬರೋಣ. ಬೇಡ, ಯಾಕ ಹಿಂಗಾದದ ಬಾಳ ಲೇಟ್ ಆಗತ್ತ. ಮೊದಲ ಮೈಚೂದು ಪಾಕ ತಿನ್ನೋನು, ಆಮೇಲೆ ಫಸ್ಟ್ ನೈಟ್ ಮಾಡೋನು, ಆಮೇಲೆ ಪುದುಚೊತ್ತು ಸಿಕ್ಕದ ಮದುವೆ ಆಗೋನು. ಹಿಂಗಾದದ ಹೆಂಗಾಗತ್ತಾ? ಯಾರಿಗೆ ಹೋ ಮಾದಾಯ ಅಲ್ಲಪ್ಪ, ಬಣ್ಣ ಬಣ್ಣದ ಮಾತಾಡಿ ಬಂಗಾರದಂತ ನನ್ನ ಮಗಳು ಮರಳು ಮಾಡಿ ಕಳ್ಳತಾಂಗಿನ ಕರ್ಕೊಂಡೋಗಿ ತಾಳಿ ಕಟ್ಟಿ ಅವಾಗ ಬಂದು ನನಗೆ ಮುಖ ಕಷ್ಟ ಮಾಡಿದ್ದ. ಇದು ನನ್ನ ತಪ್ಪಲ್ಲ, ನಿಮ್ ಮಗಳು ತಪ್ಪು. ಈ ಗಾಡಿನಲ್ಲಿ ನಿಂತು ತಾಳಿ ಕತ್ತದಿ ಮಾಮ ಅಂದಳು. ಹೌದೇನವ ಮಗಳ? ಇಲ್ಲಪ್ಪ, ಎಂತ ಸುಳ್ಳು ಹೇಳ್ತ ಸುಳ್ಳು ಬಿಡಕ. ಮಾಡೋದಲ್ಲ ಮಾದಿ, ಆಗೋದಲ್ಲ ಆದಿ, ಮತ್ತೆ ಚಗನಿ ಒಲವಿನ ಹೊಲ್ದಂಗ ಇಲ್ಲಪ್ಪ ಅಂತ ನಾಟಕ ಮಾಡ್ತಿದ್ದೆ. ಬುಬ್ಬುನಿ ಹಳೆ ಬುಬ್ಬುನಿ. ಈ ಸ್ವಾಮಿ ಗಂಧ ಎಂತೆ ಆತಾದನು ಬಾ ಅಂತ ಕದರ್ಲು ಬೇಕಾದಲ್ಲ ಕೇಳಿ. ಇವನು ಕೂಡ ನೀನು ಗಂಡ ಹೆಂಡತಿ ಆಟ ಆಡೋದು ಬರುತ್ತೆ ಕಲ್ವ ನೀನು? ಇಲ್ಲಪ್ಪ, ನೀನು ಈ ಕುದಿಸಿ ತೊತ್ತಿ ಮುಖದೊಂದು ಮಾತು ಕೇಳಾಕತ್ತೆ. ನಿನಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ? ಅಲ್ಲ ಯಪ್ಪ, ನಮ್ಮಪ್ಪ ಇಷ್ಟು ಹೊತ್ತಾದ್ರೂ ಯಾಕೆ ಊಟಕ್ಕೆ ಬಂದಿಲ್ಲ ಅಂತ ನಿನ್ನ ದಾರಿ ನಾ ಕಾಯ್ಕೊಂತ ನಿಂತಿದ್ದೆ. ಅಷ್ಟ್ರಾಗ ಬಂದು ನೋಡು ಅವಸರದಾಗ ಕೈ ಹಾಕೊಂಡು ಹೋಗಕತ್ತಿದ್ದ. ಏನಂತಿದ್ದು ಗೊತ್ತೇನ? ನೋಡ, ಮೊದಲ ಫಸ್ಟ್ ನೈಟ್ ಮುಗಿಸೋನು ಏನ, ಆಮೇಲೆ ಗಂಡ ಹೆಂಡತಿ ಆಟ ಆಡೋನು, ಆಮೇಲೆ ಟೈಮ್ ಸಿಕ್ಕರೆ ತಾಳಿ ಕಡ್ತೀನಿ ಅಂತ. ಯವ್ವ, ಯಾರು ಬೇಕು ಅವ್ರು ಕೂಡ ಗಂಡ ಹೆಂಡತಿ ಆಟ ಆಡೋದಲ್ಲವದು. ಹುಬ್ಬಳ್ಳಿಯಿಂದ ನಿಮ್ಮ ಫಾದರ್ ಮಾವ ಬರ್ತಾನ, ಅವ ಬಂದ ಮೇಲೆ ನೀನು ಕೂಡಿ ಗಂಡ ಹೆಂಡತಿ ಆಟ ಆಡೋಣ. ಅದಕ್ಕೆ ನೀನೇನಂದೇವ? ನಾನು ಏನು ಅಂದಿಲ್ಲ ನೋಡ್ರಿ. ನಮ್ಮಪ್ಪ ಹೇಳೋ ತನಕ ನಾ ಯಾವ ಆಟನೂ ಆಡಂಗಿಲ್ಲ, ಯಾರ ಜೊತೆನೂ ಎಲ್ಲಿ ಬರಂಗಿಲ್ಲ ಅಂತ ಅಂದಿದ್ದೆ. ಈಗ ಹೆಂಗೂ ನೀ ಸಂದರ್ಭ ತಕ್ಕಂಗ ಬಂದಿ ಇಲ್ಲಿ ನಿಂತಿ, ನಾವ್ ಒಂಚೂರು ಹೋಗಿ ಗಂಡ ಹೆಂಡತಿ ಆಟ ಮುಗಿಸ್ಕೊಂಡ್ ಬರ್ಲೇ. ಮತ್ತೆ ಅಡಿಗೆ ಬಂದೇನ? ಯವ್ವ ಮಗಳ, ಬೇಗ ಬೇಗ ಗಂಡ ಹೇಳ್ತೈತಿ, ಯಾರು ಬೇಕು ಅವ್ರು ಕೂಡ ಆಟ ಆಡಬಾರ್ದು.
ಹುಬ್ಬಳ್ಳಿಯಿಂದ ನಿಮ್ಮ ಫಾದರ್ ಮಾವ ಬರ್ತಾನ. ಅವ ಬಂದ ಮೇಲೆ ಅವನು ನೀನು ಗಂಡ ಅಂತ ಆಟ ಆಡ. ಅಪ್ಪ ಯವ್ವ ಅವನ ವಿಷಯ ನನಗ ಇಷ್ಟು ವರ್ಷದಾಗ ಒಂದು ಸಲನೂ ನೀ ಹೇಳೇ ಇಲ್ಲ ಪ್ರಸಂಗ ಬರಲಂತ ಸುಮ್ಕಿದ್ನವ. ಈಗ ನನಗೆ ಗೊತ್ತಾಯ್ತು ನೀನು ದೊಡ್ಡ ಹಾಕಿ ಹಾಕಿದ್ದೆ ಅಂತ. ಅದಕ್ಕೆ ಇವತ್ತು ನಿನ್ನ ಮುಂದೆ ಹೇಳ್ಬೇಕಾಯ್ತು. ಸರಿ ರೀ ಪೊಲೀಸ್ ಸಾಹೇಬ್ರ, ಹುಬ್ಬಳ್ಳಿಯಾಗ ನಮ್ಮ ಮಾವ ಅದನಂತ್ರಿ ನಿಮ್ಮ ಗಾಡಿ ರಿವರ್ಸ್ ಗೇರ್ ಹಾಕೊಂಡ್ರಿ ನೀವು. ಇದು ಯಾವುದು ಬಲೆದ ಕಥೆಯೋ, ನನಗಾಗಿ ಬಂದ ಕಥೆಯೋ, ಇದು ಯಾವುದು ಬಲೆದ ಕಥೆಯೋ. ಯಪ್ಪ ಆ ನಮ್ಮ ಅವನು ನಮ್ಮ ಊರಿಗೆ ಯಾವಾಗ ಕಳಿಸ್ತೀನಿ? ಅವನು ಮೊಬೈಲ್ಗೆ ಒಂದು ನಂಬರ್ ಹೊಡ್ತಾ ಹೊಡೆದಂಗ ಆಮೇಲೆ 3 ರೂಪಾಯಿ ನಿನ್ ಮುಂದೆ ಆರಿ ಬಂದ್ಬಿಡ್ತಾನವ. ಬಾಲು ಮಾದಿ ಮಂಗ್ಯನ್ ಜಾತಿ ಇರ್ಬೇಕವ. ಅವನು ಯಾಕೆ ಮಂಗ್ಯನ್ ಜಾತಿ ಆಗ್ತಾನೆ? ಅವನು ನಿಮ್ ಡಿಪಾರ್ಟ್ಮೆಂಟ್ ಸೇರ್ದವನೆ. ಆದ್ರೆ ನಿನ್ನಂಗ ಪೊಲೀಸ್ ಅಲ್ಲವ, ಮತ್ತ ಐಯರ್ ಆಫೀಸರ್ ಅದನ. ಹೊಡಿಲೇ ನಮ್ಮ ಮೊಬೈಲ್ ಬಂದು ನಂಬರ್ನ. ಮಾತಿಗೊಮ್ಮೆ ಮೊಬೈಲ್ ಅಂತಿಲ್ಲ. ಎಲ್ಲೈತಾ ನಿಮ್ಮ ಮೊಬೈಲ್? ಇಲ್ಲೇ ಐತೆ. ಆದ್ರೆ ಅದು ನಿನಗೆ ತೋರ್ಸಕ್ ಬರಂಗಿಲ್ಲ ಮಗನ. ಯಾಕ? ಇದೆ ವರ್ಷತ್ತಿಗೆ ಯವ್ವ ಮಗನ ಇವ ಮೊಬೈಲ್ ಅವ ನೋಡುದು ಹೆಂಗಾರಲ್ಲಿ ಇಟ್ಟು ಮಂದಿ ಟಿಕೆಟ್ ತಕೊಂಬಂದಾರ ಎದ್ದು ಹೋಗ್ತಾರ ನಿನ್ ಮೊಬೈಲ್ ನೋಡಿದ್ರು. ದಾದ ಏ ದಾದ ಹುಡುಗಿ ಬೇಡ ಹಂಗಾದ್ರೆ ನಿಮ್ಮ ಅಪ್ಪನಂತಕ್ಕ ಮೊಬೈಲ್ ಇಲ್ಲ. ನನ್ನ ಮೊಬೈಲ್ ಪುನಃ ನಡುತ್ತಾನೆ. ನೋಡಿಲಿ ಯಾಕಿಲ್ಲ ನೋಡ್ಬೇಕು ಹೌದಿಲ್ಲ ಯಪ್ಪ. ಇವ್ ನೋಡ್ ಹಾಕಿದ್ದಾನೆ ಇವತ್ತು 12 ಅಲ್ಲಿ ನಿನ್ನ ಮೊಬೈಲ್ ತೋರ್ತಾವ. ನೋಡಲ್ಲ ಎಷ್ಟು ಚಂದ ಕಲರ್. ಜಾಬಿದೆ ಇಂಥ ಕಲರ್ ಮೊಬೈಲ್ ಎಲ್ಲ ನೋಡಿ ಅದು ಕಂಪನಿ ಯಾವುದು ಮಗನೇ? ಇದು ಹೊಸ ಕಂಪನಿಪ್ಪ, ಬಾಟಾ ಕಂಪನಿ. ಟಾಟಾ ಕಂಪನಿ ಟವರ್ ಇಲ್ಲಂತೆ ಬಾಟಾ ಕಂಪನಿ ಮಾಡಿ. ನಾವು ಈ ಕಂಪನಿ ಹೆಸರೇ ಕೇಳಿಲ್ಲ ಮಗನೇ. ನಾವು ನಮ್ಮ ಟವರ್ ಹಿಂದೆ ಕಾಲಾಗಿರ್ತದೆ. ಚಾಲು ಐತೆ ಅನ್ನೋದು. ನೀವು ಅಂದ್ರೆ ಪುಕ್ಷೆಟ್ಟೆ ಬರ್ಸೋಣ ಇಲ್ಲ ಅದು ಚಾಲು ಇವು ನಾನು ಇವತ್ತು ಯಾವ ನಂಬರ್ ಮಾಡ್ಬೇಕು ಅಂತಂದ್ರೆ ಮಾಡಿಲ್ಲಪ್ಪ. ನಡ್ಬರ್ಕೊಂಡು ನಂದೊಂದು ಚಾಬುದೆ ಚಾಲು ಅದ ಐತೇನೆ. ಹಂಗಾದದ ನಾ ಏನೋ ಒಂದು ನಂಬರಿಗೆ ಫೋನ್ ಮಾಡಿದ್ದೀನಿ. ಹೇಳ ಮಗನೇ ಚಾಲು ಮಾಡ್ತು ನೋಡಿಗ. ಅದಮ್ಮಪ್ಪ ನೀವು ನಾನು ಹೇಳಲ್ಲ ಇದು ಟಾಟದ್ದಲ್ಲ ಬಾಟದ್ದಂತ. ಬಿಟ್ಟನೆ ಬಾಟಕ್ ಏ ಹುಡುಗಿ ಬಾಟ ಹಸ್ರ ಚಾಪಿತ್ತು. ಬಾಡ ಐತಿ ನಿಮ್ಮ ಅಪ್ಪ. ಹಲೋ ಯಾರೇ? ನಾನ್ರಿ ಕ್ವಾರ್ಟರ್ ಕೃಷ್ಣಪ್ಪ ಮಾತಾಡೋದು. ಅದೇ ಗಂಗಾವತಿ ಒಳಗ ಮೊನ್ನೆ ಒಂದು ಹುಬ್ಬಳ್ಳಿಗೆ ಒಂದು ರೋಡ್ ಗಾಡಿ ಕಳಿಸಿದ್ದೆ. ಅದು ಇನ್ನು ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಮತ್ತೆ ಹುಡುಗರು ಕಳ್ಸಂದ್ರೆ ನಾ ಎಲ್ಲಿಂದ ಕಳ್ಸಲಪ್ಪ ಮರಯ್ಯ. ಏನಂತೆ? ಓ ಆಮೇಲೆ ಕೊಡ್ತಾರ ಪೇಮೆಂಟ? ಸರಿ ನನ್ನ ಅಕೌಂಟಿಗೆ ಹಾಕ್ಬಿಡ್ರಿ. ನಮ್ಮ ಹುಡುಗ್ರಿಗೆ ನಾನೇ ಕೈಲೇ ಕೊಟ್ಟು ಕೇಳಿಸ್ತೇನೆ. ಸರಿ ಬೇಡ ಸ್ವಲ್ಪ ಯಾಕೆ ನನ್ನ ಗುರ್ರ ಅಂತ ಸ್ವಲ್ಪ ತಡಿ. ತಗೋರಪ್ಪ ಯಾರಿಗೆ ಬೇಕಿಂತ ಫೋನ್. ಯವ್ವ ಮಗಳ ನಾಳೆ ಹುಬ್ಬಳ್ಳಿ ಒಳಗ ಬಹಿರಂಗ ಸಭೆ ಐತೆ ಅಂತ. ಅರ್ಜೆಂಟ್ ನೀನ್ ಅರ್ಜೆಂಟ್ ಬಂದು ನಮ್ದು ಯಾಕ ಚಾರ್ಜ್ ಸರಿ ಚಾರ್ಜ್ ಹೆಂಗ ಬಡಿಯೋದಣ್ಣ ತಾನೇ ಯಜಮಾನ್ರೆ ನಿಮ್ಮ ಮೊಬೈಲ್ ಏನು ಕೇಳಿದಿರಲ್ಲ ಆ ಬೂತ್ ತಗೊಂಡು ನಮಗ ಓದ್ದಂಗ ಪದಮಪ್ಪ ಚಾರ್ಜಿಂಗ್ ಸ್ವಿಚ್ ಇಲ್ಲಿದ್ದಂಗ ಅಲ್ಲ ಕೇಳಿದ್ರಲ್ಲ ಮಹಾರಾಯ ಆ ನಮ್ಮನೆ ಫೋನ್ ಅದು. ಅಲ್ಲ ಇನ್ನೊಮ್ಮೆ ನೋಡ್ತೇನೆ ನಮ್ಮ ಅಪ್ಪನ ಮೊಬೈಲ್. ಎಲ್ಲಾರು ನಮ್ಮೂರಿಗೆ ಅಪ್ಪನ ಕೈ ಅಲ್ಲ ಆ ಫೋನ್ ನೋಡೋದೇ ಇಲ್ಲ ನೋಡು ಮಗನಿಗೆ ನೋಡು ಓಯಪ್ಪ ಚಾರ್ಜಿಂಗ್ ಇದು ಜಾದ ಎಂತ ಉಚ್ಕೊಂಡು ಬೈತೀನಿ ನಾನು. ಯವ್ವ ಮಗಳ ಜಾಸ್ತಿ ನಿಂದ್ರ ಬೇಡ. ಒಟ್ಟ ನಿಂದ್ರುದಿಲ್ಲ ಈಗ ಹೋಗ್ತೀನಿ ನಾನು. ಹೋಗ
ಹುಡುಗಿ ಓಕೆ ನೀ ಫೋನ್ ಸ್ವಲ್ಪ ಚಾರ್ಜಿಗೆ ಹಚ್ಚದಕ್ಕ ನಿಮ್ಮಪ್ಪ ಫೋನ್ ಎಲ್ಲಿ ಇಟ್ಕೊಂಡ ನೋಡಿದೇನ? ನಾನೇ ನೋಡಕ್ ಹೋಗಿ ನಿನ್ ತೋರ್ಸ ಅಲ್ಲ ಆದ್ರ ನಿನಗ್ ಜಾಸ್ತಿ ಆಗಿತ್ತು ನಮ್ಮ ಅಪ್ಪನ ಫೋನ್ ನೋಡೋದು. ಅದು ನನಗೆ ಸಂಬಂಧ ಅಲ್ಲ, ನಿನಗ ನಿಮ್ಮ ಅಪ್ಪಗೆ ಸಂಬಂಧ. ಅದು ಫೋನು ನೀನು ಓದ್ಬೇಕದು. ಹೋಗ್ಲಿ. ಅಲ್ಲ ಅವಂದು ಹೋಗಲಿ, ಈಗ ನಿಂದೇನೀಗ ತಮಾಚಾದ? ನಂದೇನಿಲ್ಲ, ನಂದು ಅದೇ ಐ ಲವ್ ಯು ಮೈ ಡಿಯರ್. ಬಾಯಿ ಮುಚ್ಚ ನೀವು ಅವನು ಗುಬ್ಬುನಿ. ಯಾರು ಇದ್ದಾಗ ಐ ಲವ್ ಯು ಅಂತಿದ್ದಿ, ಯಾವ್ದಾದ್ರು ಅದೇ ನಿಮ್ಮಪ್ಪ ಬಂದು ಕೂಡಲೇ ಅಂತ ಹೆಣ್ಣು ನಾಯಿ ಬಗಲ್ದಾಗ ಬರುತ್ತಿದ್ದೆ. ನಾನು ನಿನ್ನ ಮದುವೆ ಮಾಡ್ಕೋಬೇಕಂತ ಮಾಡಿ ಅವ್ನ ರಿಯಾಕ್ಷನ್ ನೋಡಿದ್ರೆ ಇಲ್ಲ ಫಸ್ಟ್ ನೈಟ್ ಮುಗ್ಸಂಗ್ ಕಾಣತ್ತಾನ. ಅಲ್ಲ ಯಾ ನಮ್ಮ ಸೊಂಡಿ ಕಡೆ ಆಗತ್ತಾನ, ಯಾ ನಮ್ಮ ಹಲ್ಲು ಕಡಿತಾನ ನೀವ. ಅಲ್ಲ ಯಾಕಂದ್ರೆ ನಿನ್ನ ಇಲಿಯ